ಪನ್ನೀರ್ ಲಡ್ಡು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಲಡ್ಡು ಇದು. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತೊಂದು ಅದ್ಭುತವಾದ ಡಿಫ್ರೆಂಟ್ ಆದ ಒಂದು ಸ್ವೀಟ್ ಮಾಡೋಣ. ಅದೇನಪ್ಪ ಅಂದರೆ ಪನ್ನೀರ್ ಲಡ್ಡು ಮಾಡ್ಕೊಳ್ಳೋಣ. ನೀವು ಎಷ್ಟು ದಿವಸ ಪನ್ನೀರಲ್ಲಿ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡಿರ್ಬೋದು, ಲಡ್ಡು ಯಾವತ್ತೂ ತಿಂದಿರಲಿಕ್ಕಿಲ್ಲ. ಸೊ ಇವತ್ತು ನಾನು ಹೊಸದಾಗಿ ನಿಮ್ಮ ಜೊತೆ ಪನ್ನೀರ್ ಲಡ್ಡು ಮಾಡಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಯಾಕೆ ಅಂತ ಹೇಳಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಪನ್ನೀರ್ ಲಡ್ಡು ಮಾಡೋಕ್ಕೆ ಪನ್ನೀರನ್ನು 200 ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 3/4 ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ಟನ್ನು ತೊಗೊಂಡಿದ್ದೀನಿ. 3/4 ಕಪ್ಪಷ್ಟು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಹಾಲು ನೋಡ್ಕೊಂಡು ಹಾಕ್ಕೊಳ್ಳೋಣ. 1 ಕಪ್ ತೊಗೊಂಡಿದ್ದೀನಿ ನಾನು, ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು. ಪನ್ನೀರನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹಾಲು ಹಾಕ್ಕೊಳ್ಳುವಾಗ ಬಿಸಿನೇ ಇರಬೇಕು, ತಣ್ಣಗಿರುವ ಹಾಲನ್ನು ಹಾಕ್ಕೊಳ್ಬೇಡಿ. ತಣ್ಣಗಿರುವ ಹಾಲು ಹಾಕ್ಕೊಂಡ್ರೆ ಇದು ಅಷ್ಟು ಚೆನ್ನಾಗಿ ಸ್ವೀಟ್ ಬರಲ್ಲ. ಚೆನ್ನಾಗಿ ನೆಂದು ಸಾಫ್ಟ್ ಆಗಬೇಕು ಪನ್ನೀರು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಎಲ್ಲ. ಈ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೊಂದು ಮಿಕ್ಸಿಂಗ್ ಬೌಲನ್ನು ಇಟ್ಕೊಂಡು ಹಾಕ್ಕೊಳ್ಳೋಣ. ಪನ್ನೀರನ್ನು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಳ್ಳೋಣ. ಡೆಸಿಕೇಟೆಡ್ ಕೋಕೋನಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕೊಳ್ಳೋಣ. ಜಾಸ್ತಿ ಸಕ್ಕರೆ ಬೇಡ, ಸ್ವಲ್ಪ ಸಿಹಿ ಕಡಿಮೆ ಇದ್ರೇ ಈ ಪನ್ನೀರ್ ಲಡ್ಡು ಚೆನ್ನಾಗಾಗುತ್ತೆ. ಬಿಸಿ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ನಾನು ಅಳತೆಯಲ್ಲಿ ಹೇಳೋದಾದರೆ ಒಂದು 100 ಗ್ರಾಮಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬಿಸಿ ಹಾಲನ್ನು ಸೇರಿಸ್ಕೊಳ್ಳೋಣ. ನಾವು ಪನ್ನೀರನ್ನು ನೆನೆಸಿಟ್ಟು 10 ನಿಮಿಷ ಆಯಿತು. ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಸುಲಭ ಮೆಥಡ್. ಒಂದೊಂದೇ ಬೇರೆ ಬೇರೆಯಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ನೀವು ಟ್ರೈ ಮಾಡಿ ಒಮ್ಮೆ. ನಾವು ನೆನೆಸಿಟ್ಟಿದ್ದ ಪನ್ನೀರನ್ನು ಸೇರಿಸ್ಕೊಳ್ಳೋಣ. ತುಪ್ಪ ಎಣ್ಣೆ ಎಂತ ಸಹ ಬೇಡ, ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಲಡ್ಡು ಮಾಡೋದಕ್ಕೆ. ಈ ರೀತಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಯಾವ ಪಾತ್ರೆಯಲ್ಲಿ ನಾವು ಲಡ್ಡು ಬೇಯಿಸ್ಕೊಳ್ತೀವಿ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಲಡ್ಡನ್ನ ಇವಾಗ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ನಿಧಾನ ಉರಿಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಕೈ ಬಿಡದೆ ತಿರುಗಿಸ್ಕೊಳ್ಬೇಕು. ಬೇಗ ತಳದಾಗುತ್ತೆ ಇದು ಪನ್ನೀರ್ ಆದ್ದರಿಂದ. ಪನ್ನೀರ್ನ ನೀವು ಬೇರೆ ಬೇರೆ ಥರದಲ್ಲಿ ಟೇಸ್ಟ್ ಮಾಡಿರ್ಬೋದು, ಆದರೆ ಲಡ್ಡು ಯಾವತ್ತೂ ಟೇಸ್ಟ್ ಮಾಡಿರಲಿಕ್ಕಿಲ್ಲ ಬಹುಶಃ. ಇದೇ ರೀತಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ. ಸಾಧ್ಯವಾದಷ್ಟು ಈಸಿ ರೆಸಿಪಿಯನ್ನು ಮಾಡಿ ಅಪ್ಲೋಡ್ ಮಾಡಲು ಟ್ರೈ ಮಾಡ್ತೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಸಹಕಾರ ತುಂಬಾ ಮುಖ್ಯ. ಒಂದು 10 ನಿಮಿಷ ಆಗುವಾಗ ನೋಡಿ ಈ ಹದದಲ್ಲಿ ಗಟ್ಟಿಯಾಗ್ತಾ ಬರ್ತಾ ಇದೆ. ನಮ್ಮ ಪನ್ನೀರ್ ಪೇಸ್ಟು ಈ ಹದದಲ್ಲಿ ರೆಡಿ ಆಗುವಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಉಂಡೆ ಕಟ್ಟುವ ಹದದಲ್ಲಿ ಆದರೆ ಅಂಟದಿದ್ದರೆ ಕೈಗೆ ಇದು ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ತಳತಾಗದಾಗೆ ನೋಡ್ಕೋಬೇಕು. ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ.
ಇನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಅಂಟ್ತಾ ಇದೆ, ನೀವು ನೋಡ್ಬೋದು. ಈಗ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಉಂಡೆ ಕಟ್ಕೋಬೇಕು. ನೋಡಿ, ಇದು ಕರೆಕ್ಟಾದ ಹದ. ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡೋಣ. ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲು ಬಿಡೋಣ. ತುಪ್ಪ ಎಂತ ಸವರೋದು ಬೇಡ. ಹಬ್ಬದಲ್ಲಿ, ಬರ್ತ್ಡೇ ಫಂಕ್ಷನಲ್ಲಿ ಎಲ್ಲ ಮಾಡಿಕೊಳ್ಳುವ ಒಂದು ಸ್ವೀಟ್ ಇದು. ಈಸಿಯಾಗಿ ಕೂಡ ಮಾಡ್ಕೋಬೋದು. ಕಡಿಮೆ ಸಾಮಾನು ಸಾಕಾಗುತ್ತೆ ಇದಕ್ಕೆ, ಜಾಸ್ತಿ ಏನು ಬೇಡ. ಚೆಂದ ಈ ಥರ ಅಗಲ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ. ಈ ರೀತಿಯ ಸ್ಪ್ಯಾಚುಲ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ಲಡ್ಡು ಕಟ್ಕೊಂಡ್ರೆ ಆಯಿತು. ಎಣ್ಣೆ ತುಪ್ಪ ಎಂತ ಇಲ್ಲದೆ ಎಷ್ಟು ಸುಲಭವಾಗಿ ಲಡ್ಡು ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ಸ್ವಲ್ಪ ಉಂಡೆ ತಗೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಸ್ವಲ್ಪ ಇಲ್ಲಿ ಈ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಇದನ್ನೇ ಈ ಥರ ಮುಳುಗಿಸಿ ತೆಗೆದ್ರೆ ಆಯಿತು. ಈ ರೀತಿಯಲ್ಲಿ ಕಟ್ ಮಾಡಿದ ಪಿಸ್ತಾ ಹಾಕೊಳ್ಳೋಣ. ಗುಲಾಬಿ ದಾಳನ್ನು ಸೇರಿಸ್ಕೊಳ್ಳೋಣ. ನಮ್ಮ ಪನ್ನೀರ್ ಲಡ್ಡು ಸುಂದರವಾಗಿ ಕಾಣಲಿ ಅಂತ ನೀವು ಕೇಸರಿ ಬೇಕಾದರೆ ಹಾಕೋಬಹುದು. ಈ ರೀತಿಯಲ್ಲಿ ಪನ್ನೀರ್ ಲಡ್ಡು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಲಡ್ಡು ಇದು. ಹಾಗಾಗಿ ನಮ್ಮ ಪನ್ನೀರ್ ಲಡ್ಡು ಈ ರೀತಿಯಲ್ಲಿ ಸುಂದರವಾಗಿ ರೆಡಿಯಾಗಿದೆ. ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ನೀವು ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಈಸಿಯಾದ ರೆಸಿಪಿಯೊಂದಿಗೆ ಸಿಗ್ತೇನೆ. ನಿಮ್ಮ ಸಹಕಾರ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ಧನ್ಯವಾದಗಳು.